ರಾಷ್ಟ್ರ ರಾಜಕಾರಣದಲ್ಲಿ ಕಾವೇರಿ ಚಿದ್ದ ದಿಲ್ಲಿ ಚುಕ್ಕಾಣಿ ಬಿಜೆಪಿಗೆ ಫಿಕ್ಸ್. ಆಪ್ ಎಡವಿದ್ದಲ್ಲಿ ಡೆಲ್ಲಿಯಲ್ಲಿಲ್ಲ ಪಹವ. 70 ಕ್ಷೇತ್ರಗಳಲ್ಲೂ ಬಿಜೆಪಿ ಕಮಾಲ್ ಮಾಡ್ತಾ. ಪರಿಪೂರ್ಣ ರಾಜ್ಯವಲ್ಲದ ಕೇಂದ್ರಾಡಳಿತ ಪ್ರದೇಶವಾದ ರಾಷ್ಟ್ರದ ರಾಜಧಾನಿ ಅನ್ನೋ ಕಾರಣಕ್ಕೆ ಪ್ರತಿಪಕ್ಷಗಳು ದೆಹಲಿಯನ್ನ ಗೆದ್ದು ಬೀಗಬೇಕು ಅಂತ ಆಸೆ ಪಟ್ಕೊಂಡು ಎಲ್ಲ ಬಾರಿಯೂ ಎಲೆಕ್ಷನ್ಗೆ ನಿಂತು 27 ವರ್ಷಗಳು ಕಳೆದಿದ್ದಾವೆ. ದೆಹಲಿಯನ್ನ ಬಿಜೆಪಿ ಆಳಿ ಸುಷ್ಮಾ ಸ್ವರಾಜ್ ನಂತರ ಒಮ್ಮೆಯೂ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ. 70 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 2015ಕ್ಕೆ ಚುನಾವಣೆ ನಡೆಯಿತು. ಆ ಸಂದರ್ಭ ವೋಟಿಂಗ್ ಆಗಿದ್ದು 67.5%. ಅಲ್ಲಿ ಆಪ್ ಗೆದ್ದಿದ್ದು 67 ಶಾಸಕರನ್ನ. ಬರೀ 3 ಸ್ಥಾನ ಮಾತ್ರ ಬಿಜೆಪಿ ಗೆದ್ದಿತ್ತು. 2020ರಲ್ಲಿ ಚುನಾವಣೆ ಆಯಿತು. ಆಗ ಬಿಜೆಪಿ 8 ವಿಧಾನಸಭಾ ಕ್ಷೇತ್ರವನ್ನ ಗೆದ್ದಿತ್ತು. ಇದೇ ಆಪ್ ಅಲ್ಲಿ ಗೆದ್ದಿದ್ದು 62-63 ಕ್ಷೇತ್ರವನ್ನ. ಆದರೆ ಈ ಬಾರಿಯ ಪರ್ಸೆಂಟೇಜನ್ನು ಲೆಕ್ಕ ಹಾಕೋದಾದರೆ ಸರಿಸುಮಾರು 60.5% ವೋಟಿಂಗ್ ಆಗಿದೆ. ಎಕ್ಸಿಟ್ ಪೋಲ್ಗಳು ನುಡಿದಿದ್ದೆಲ್ಲವೂ ಬಿಜೆಪಿಯ ಪರವಾಗಿತ್ತು. ಪ್ರೈವೇಟ್ ಏಜೆನ್ಸಿಗಳು ಕೆಲವೊಮ್ಮೆ ನುಡಿದಿರೋದು ಸತ್ಯ ಆಗಬೇಕು ಅಂತೇನಿಲ್ಲ. ಸಟ್ಟಾ ಬಜಾರ್, ಬೆಟ್ಟಿಂಗ್ ಬಜಾರ್, ಸಟ್ಟಾ ಬಜಾರ್, ಬೆಟ್ಟಿಂಗ್ ಬಜಾರ್ ಈ ಹಿಂದೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಆಲ್ಮೋಸ್ಟ್ ಹತ್ತಿರ ಬಂದಿತ್ತು ಸಟ್ಟಾ ಬಜಾರ್ನ ರಿಸಲ್ಟು. ಆದರೆ ಈ ಬಾರಿ ಅದನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. 36 ಸ್ಥಾನ ಗೆದ್ದರೆ ಸಾಕು, ದೆಹಲಿಯ ಗದ್ದುಗೆ ಏರ್ಬೋದು. ಆದರೆ ಈ ಬಾರಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದೆ. ಸರಿ, ಎಕ್ಸಿಟ್ ಪೋಲ್ಗಳನ್ನು ಬದಿಗಿಡೋಣ, ಸಟ್ಟಾ ಬಜಾರ್ ರಿಸಲ್ಟನ್ನು ಬದಿಗಿಡೋಣ. ಪೋಲ್ ಆಫ್ ಪೋಲ್ ಇಡೀ ಸಮೀಕ್ಷೆಗಳ ಒಂದು ಎವರೇಜನ್ನು ತೆಗೆದುಕೊಳ್ಳೋದಾದರೂ ಕೂಡ ಅಲ್ಲಿಯೂ ಕೂಡ ಬಿಜೆಪಿ ಮುನ್ನಡೆ. ಹಾಗಾದರೆ ಆಪ್ ಎಡವಿದ್ದಲ್ಲಿ ಹಾಗಾದರೆ ಗ್ಯಾರಂಟಿ ಸ್ಕೀಮ್ಗಳು ದೆಹಲಿಯಲ್ಲಿ ವರ್ಕೌಟ್ ಆಗಲಿಲ್ವಾ? ಒಂದು ಅಬಕಾರಿ ನೀತಿಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಜೈಲಿಗೆ ಹೋಗಿದ್ರು. ಇಡಿ ಅಧಿಕಾರಿಗಳು ಅಬಕಾರಿ ಇಲಾಖೆಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಧರಣಿ ಎಳ್ಕೊಂಡು ಹೋಗಿದ್ರು. ಅದಾದ ನಂತರ ಎಲೆಕ್ಷನ್ಗೆ ಮತಪ್ರಚಾರ ಮಾಡಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನಿನಿಂದ ಹೊರಬಂದಿದ್ರು. ಈ ಎಲ್ಲವೂ ಸಿಂಪತಿ ಕ್ರಿಯೇಟ್ ಆಗಿ ನನಗೆ ಓಟು ಕನ್ವರ್ಟ್ ಆಗ್ಬೋದು ಅಂತ ಅರವಿಂದ್ ಕೇಜ್ರಿವಾಲ್ ಅನ್ಕೊಂಡಿದ್ರೆ, ಆದರೆ ಆ ಕನಸು ಕೂಡ ಭಗ್ನ ಆಗಿದೆ. ಆ ಕನಸಿಗೂ ಬೆಂಕಿ ಬಿದ್ದಂತಾಗಿದೆ. ಅಲ್ಲಿ ಮೋದಿಯ ವೈಯಕ್ತಿಕ ವರ್ಚಸ್ಸು ಗೆಲುವು ಸಾಧಿಸಿದ ಹಾಗೆ ಕಾಣ್ತಾ ಇದೆ. ಸರಿ, ಇನ್ನು ದೆಹಲಿ ಬಿಜೆಪಿ ಏನಾದರೂ ಗದ್ದಿಗೆ ಏರೋದಿದ್ದು 27 ವರ್ಷದ ನಂತರ ಮತ್ತೆ ದೆಹಲಿ ಬಿಜೆಪಿಯ ತೆಕ್ಕೆಗೆ ಬರುತ್ತಾ ಎನ್ನುವಂತಹದ್ದು ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದೆ.